ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರತಿ ತಿಂಗಳು ನಾವೆಲ್ಲ ಸೇರಿಕೊಂಡು ಗೋಚಾರದ ಫಲವನ್ನು ಒಂದು ತಿಂಗಳಲ್ಲಿ ಏನಾಗಬಹುದು ಅನ್ನುವಂತಹ ವಿಮರ್ಶೆಯನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಅದೇ ತರಹದಲ್ಲಿ ಈ ತಿಂಗಳಲ್ಲಿ ಮೀನರಾಶಿಗೆ ಗೋಚಾರದಿಂದಾಗಿ ಯಾವ ಫಲಗಳು, ಯಾವ ದೋಷಗಳು, ದೋಷಕ್ಕೆ ಪರಿಹಾರಗಳು ಏನು ಅಂತ ವಿಚಾರ ಮಾಡೋಣ. ಮೀನರಾಶಿಗೆ ಶಶಮಹಾಯೋಗದ ಒಂದು ದೊಡ್ಡ ರಾಜಯೋಗ, ಜೊತೆಗೆ ಗುರು 4ರಲ್ಲಿರುವ ಕಾರಣ ಒಂದು ಗಜಕೇಸರಿಯ ಯೋಗವನ್ನು ಹೇಳಬಹುದು. ಹೀಗಿರುವಾಗ ನಾವು ಯಾವ ರೀತಿಯಾದಂತಹ ಫಲಗಳನ್ನು ಕಾಣಬಹುದು? ಲಗ್ನದಲ್ಲಿ ಶನಿ ಬಂದ ಕಾರಣ ನಾನೇ, ನಂದೇ, ನಾನು ಮಾಡಿದ್ದೇ ಸರಿ ಅನ್ನುವಂತಹ ಯೋಚನೆಗಳು ಬರುತ್ತೆ. ಜೊತೆಗೆ ಯಾರ ಮಾತನ್ನು ಕೇಳದೆ ಮುನ್ನುಗ್ಗುವಂತಹ ಒಂದು ಮನಸ್ಥಿತಿಯೂ ಕೂಡ ಇರುತ್ತೆ. ಆದರೆ ಗುರುವಿನ ಒಳ್ಳೆಯ ಅನುಗ್ರಹ ಇರುವ ಕಾರಣ ನಾವು ಮಾಡುವಂತಹ ಕೆಲಸದಲ್ಲಿ ಒಮ್ಮೆ ವಿಮರ್ಶೆ ಮಾಡಿಕೊಂಡು ಅಥವಾ ನಮ್ಮ ದೊಡ್ಡವರ ಸಲಹೆಯನ್ನು ತೆಗೆದುಕೊಂಡು ನಾವು ಮುಂದುವರೆದಿರಿ ಅಂತಾದರೆ ತುಂಬ ಒಳ್ಳೆಯ ಫಲವನ್ನು ಕಾಣಬಹುದು. ರಾಜರ ಹಾಗೆ ರಾಜರು ಮಾಡುವ ಕೆಲಸ ಹೇಗೆ ಅಂದರೆ ತನಗೆ ಮನಸ್ಸಿಗೆ ಬಂದದ್ದು ಮಾಡುವುದು ಅಂತ ಆದರೆ ಅದು ಮೂರ್ಖತನವೇ ಸರಿ. ಆದರೆ ಮಂತ್ರಿ ಸಮಾಲೋಚನೆಯನ್ನು ಮಾಡಿ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ತೀರ್ಮಾನ ತೆಗೆದುಕೊಳ್ತಾರಲ್ವ, ಅದು ನಿಜವಾದ ರಾಜನ ಲಕ್ಷಣ. ಹೇಗೋ ಹಾಗೆ ಮಾಡಿದಿರಿ ಅಂತಾದರೆ ಮೀನರಾಶಿಯವರು ಒಳ್ಳೆಯ ಫಲವನ್ನು ಈ ಮಾಸದಲ್ಲಿ ಕಾಣಬಹುದಾಗಿದೆ. ಇದರ ಜೊತೆಗೆ ನಮಗೆ ಏನು ಗುರುಗಳ ಅನುಗ್ರಹ ಪಡೀಬೇಕಾಗಿದೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಾವು ಗುರುಗಳ ಆರಾಧನೆ, ಗುರುಗಳ ಪ್ರಾರ್ಥನೆ, ಗುರುಗಳ ಸೇವೆಯನ್ನು ಮಾಡುವುದರಿಂದಾಗಿ ಇನ್ನಷ್ಟು ಸುಖವನ್ನು ನಾವು ಪಡೆಯಬಹುದಾಗಿದೆ. ಹಣಕಾಸಿನ ವಿಷಯದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಲಿಕ್ಕಿದೆ. ಗುರು ಬಲದಿಂದ ತಪ್ಪಿಸಿಕೊಳ್ಳಬಹುದು. ಯಾರಿಗೂ ಸಾಲ ಕೊಡಬೇಡಿ, ಸಾಲ ತಗೊಳ್ಬೇಡಿ. 3ನೇ ಮನೆಯ ಶುಕ್ರ ಚತುರ್ಥದಲ್ಲಿ ಪಂಚಮದಲ್ಲಿರುವ ಕಾರಣ, ಚತುರ್ಥದ ಗುರುವಿನ ಬಲವೂ ಕೂಡ ಅಧಿಕವಾಗಿರುವ ಕಾರಣ ಒಳ್ಳೆಯ ಸುಖವಾದ ಸಂತೋಷವಾದ ಜೀವನವನ್ನು ಸಾಗಿಸಬಹುದು. ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಯೋಚನೆಗಳು ಬರುತ್ತೆ. ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಮಕ್ಕಳಿಗೆ ನೀವು ಬೆನ್ನೆಲುಬಾಗಿ ನಿಂತುಕೊಳ್ತೀರಿ. ಅದರಿಂದಾಗಿ ಅವರು ಆ ದುಃಖವನ್ನು ಪಾರಾಗ್ತಾರೆ. ಆ ಮಕ್ಕಳಿಗೆ ಬರಬಹುದಾದ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂತಂದಾಗ ವೇದವ್ಯಾಸ ಮಂತ್ರದ ಜಪ, ಸರಸ್ವತಿ ಮಂತ್ರದ ಜಪಾದಿಗಳನ್ನು ನಡೆಸುವ ಮುಖಾಂತರ ಅಥವಾ ಚಿಕ್ಕ ಮಕ್ಕಳಿಗೆ ಸ್ಲೇಟು, ಪುಸ್ತಕ, ಪೆನ್ನು ಇತ್ಯಾದಿಗಳನ್ನು ಅವರಿಗೆ ಬೇಕಾಗಿರುವಂತಹ ಗ್ರಂಥಗಳ ದಾನ ಮಾಡುವುದರಿಂದಾಗಿ ವಿದ್ಯಾರ್ಥಿಗಳಿಗೆ ಸುಖವನ್ನು ಹೇಗೆ ಕಾಣಬಹುದು, ಅದರಿಂದಾಗಿ ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಅನೇಕ ಫಲವನ್ನು ಪಡೆದು ಮುಂದುವರಿತಾರೆ. ವಾಹನ ಖರೀದಿ ಅಥವಾ ಜಾಗ ಖರೀದಿ ಇತ್ಯಾದಿಗಳನ್ನು ನಡೆಸಬಹುದಾಗಿದೆ. ತೊಂದರೆ ಏನೂ ಇಲ್ಲ. ವಾಹನದಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ರಾತ್ರಿಯ ಜರ್ನಿಯನ್ನು ನಾವು ಕೈಬಿಟ್ಟಲ್ಲಿ ಒಳ್ಳೆಯದು. ದಿವಸದಲ್ಲಿ ಜರ್ನಿಯನ್ನು ಮಾಡುವುದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗಾಗುವಾಗ ವಿವಾಹದ ವಿಷಯದಲ್ಲಿ ಸ್ವಲ್ಪ ತೊಡಕುಂಟಾಗುತ್ತೆ, ತಡೆ ಉಂಟಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀನಾರಾಯಣ ಪೂಜೆ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಇತ್ಯಾದಿಗಳನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಅಥವಾ ತುಪ್ಪವನ್ನು ದಾನ ಮಾಡುವಂತಹದ್ದು ಬಹಳ ಒಳ್ಳೆಯದು. ಅದರಿಂದಾಗಿ ಬರಬಹುದಾದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ ಮೀನರಾಶಿಯವರು. ಇನ್ನು 2ನೇ ಮನೆಯ ಕುಜ 7ನೇ ಮನೆಯಲ್ಲಿರುವ ಕಾರಣ ಮಾತಿನ ಸಂಬಂಧಪಟ್ಟ ಹಾಗೆ, ಮಾತಿಗೆ ಸಂಬಂಧಪಟ್ಟ ಹಾಗೆ ದಂಪತಿಗಳ ಮಧ್ಯದಲ್ಲಿ ವೈಮನಸ್ಸುಗಳು ಜಾಸ್ತಿ ಆಗುತ್ತೆ. ಅಥವಾ ದೊಡ್ಡವರ ಹತ್ರ ಮಾತನಾಡುವಾಗ ಸ್ವಲ್ಪ ಏರಿಳಿತದಲ್ಲಿ ಮಾತಾಡುವುದರಿಂದಾಗಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಆದ್ದರಿಂದ ಮಾತಿನಲ್ಲಿ ಏರುಪೇರು ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಜೊತೆಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂತಹದ್ದು, ಮಾನಸಿಕ ಸ್ಥಿತಿ ಸಮತೋಲನ ಚೆಲ್ಲಿಬಿಡುತ್ತೆ. ಅದರಿಂದಾಗಿ ಕೆಟ್ಟ ಮಾತುಗಳು ಬಾಯಿಯಲ್ಲಿ ಬರುವಂತಹದ್ದು, ಅದರಿಂದಾಗಿ ಗಲಾಟೆಗಳು ಆಗುವ ಸಾಧ್ಯತೆ ಕುಟುಂಬದಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಮನಸ್ಸು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಬೇಕು. ರುದ್ರದೇವರಿಗೆ ಅಭಿಷೇಕವನ್ನು ಮಾಡಿಸಿ ರುದ್ರದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ರುದ್ರದೇವರ ಅನುಗ್ರಹದಿಂದ ಮಾನಸಿಕ ಸ್ಥಿತಿಯೂ ಕೂಡ ಸರಿ ಹೋಗುತ್ತೆ. ಇನ್ನು 8ನೇ ಮನೆಯ ಶುಕ್ರ ಪಂಚಮದಲ್ಲಿ ಇರುವ ಕಾರಣ ಒಂದು ಇಷ್ಟಪಟ್ಟ ಹುಡುಗಿಯ ಜೊತೆಗೆ ಅಥವಾ ವೈಮನಸ್ಸುಗಳಾಗುವಂತಹದ್ದು ಬಿಟ್ಟು ಹೋಗುವ ಸಾಧ್ಯತೆಗಳು ಇದೆ. ಆದರೆ ಗುರುಬಲ ಇರುವ ಕಾರಣ, ಗುರು ದೃಷ್ಟಿ ಇರುವ ಕಾರಣ ಅದನ್ನು ಸರಿಪಡಿಸಿಕೊಳ್ಳಬಹುದು. 9ನೇ ಮನೆಯ ಕುಜ ಸಪ್ತಮದಲ್ಲಿರುವ ಕಾರಣ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ತಂದೆಯ ಮಾತಿಗೆ ಗೌರವ ಕೊಡದೇ ಇರುವುದರಿಂದಾಗಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂತಹ ಸಾಧ್ಯತೆ ಇದೆ. ತಂದೆಯ ಜೊತೆಗೆ ಮಾತನಾಡುವಾಗ ಸ್ವಲ್ಪ ಗಮನ ಇರಲಿ. ತಂದೆಯ ಜೊತೆಗೆ ಕಲಹ ಬೇಡ.
ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಅನುಕೂಲಗಳಾಗಲಿಕ್ಕಿದೆ, ಪ್ರಮೋಷನ್ಗಳು ಸಿಗಲಿಕ್ಕಿದೆ, ಕೆಲಸದಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರಿಯೋ ಸಾಧ್ಯತೆ ಇದೆ. ಆದರೆ ನಾನು ಮಾಡಿದ್ದೇ ಸರಿ, ನನ್ನದೇ ಎಲ್ಲ ಆಗಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮನ್ನ ಕೆಳಗೆ ಕುಗ್ಗಿಸುವ ಸಾಧ್ಯತೆ ಜಾಸ್ತಿ ಇದೆ. ಆದ್ದರಿಂದ ದೊಡ್ಡವರ ಜೊತೆಗೆ ಮಾತನಾಡುವಾಗ ಅಥವಾ ಕೆಲವು ಇಮೇಲ್ಗಳನ್ನು ಮಾಡುವಾಗ ಸ್ವಲ್ಪ ವರ್ಡ್ಗಳನ್ನು ನೋಡಿಕೊಂಡು ಬಳಸುವಂತಹದ್ದು ಒಳ್ಳೆಯದು. ಇನ್ನು ಲಾಭಾಧಿಪತಿಯಾದ ಶನಿ ಲಗ್ನದಲ್ಲಿ ಬರುವ ಕಾರಣ ಹಣಕಾಸಿಗೆ ಸಂಬಂಧಪಟ್ಟಾಗ ಏನು ತೊಂದರೆ ಏನೂ ಇಲ್ಲ. ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳದೇ ಇರುವಂತಹದ್ದು ಒಳ್ಳೆಯದು. ವ್ಯಯಾಧಿಪತಿಯೂ ಅವನೇ ಆದ ಕಾರಣ ಬಂದ ಹಣ ಉಳಿಸಲಿಕ್ಕಾಗದೆ ಕೊನೆಗೆ ಸಾಲ ಕಟ್ಟಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ ಎದುರಾಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಹಾಗಾಗಿ ಒಟ್ಟಾರೆ ಈ ಮೀನ ರಾಶಿಯವರಿಗೆ ಅನೇಕ ಅನುಕೂಲಗಳು ಇದೆ, ಅಲ್ಲಲ್ಲಿ ಪ್ರತಿಕೂಲಗಳು ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸುವಂತಹದ್ದು ಒಳ್ಳೆಯದು. ನಾನು ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ, ಖಂಡಿತ ಶುಭಪ್ರದವಾಗಿ ಸಂತೋಷವಾದ ಜೀವನವನ್ನು ತಾವು ಸಾಗಿಸಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.